ನಿರ್ಮಾಣವಾಗಿರುವಂತಹ ಕಟ್ಟಡಗಳ ನೂತನ ಸೌರಶಕ್ತಿಯ ಫಲಕಗಳ ಲೋಕಾರ್ಪಣೆ ಕೂಡ ಆಗುತ್ತೆ. ಅದನ್ನು ಕೂಡ ರಿಮೋಟ್ ಒತ್ತುವುದರ ಮೂಲಕ ಲೋಕಾರ್ಪಣೆ ಆಗುತ್ತೆ. ಇದೀಗ ಭಾವಚಿತ್ರಕ್ಕೆ ಎಲ್ಲರೂ ಕೂಡ ಅಷ್ಟು ಅದ್ಭುತವಾಗಿ ಈ ಒಂದು ದ್ವಾರದ ಮುಂಬಾಗಿಲಿನಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹಾಗೆ ಎಲ್ಲಾ ಸಚಿವರು ಎಲ್ಲರೂ ಕೂಡ ಒಟ್ಟಾಗಿ ಈ ಒಂದು ಬಾಗಿಲಿನ ದ್ವಾರದ ಉದ್ಘಾಟನೆಯನ್ನ ಮಾಡಲಾಗಿದೆ. ಹಾಗೆಯೇ ಈ ಸುಂದರವಾದಂತಹ ಕೆತ್ತನೆಯನ್ನ ಕೆತ್ತಿದಂತಹ ಶಿಲ್ಪಿಗೆ ಈಗ ವಿಶೇಷವಾದ ಗೌರವವನ್ನು ಸಲ್ಲಿಸಲಾಗ್ತಾ ಇದೆ. ಫೈಜಲ್ ಅಲಿ ಖಾನ್ ಅವರ ತಂಡ ಫೈಜಲ್ ಅಲಿ ಖಾನ್ ಶ್ರೀಧರ್ ತೀರ್ಪೋರು ಅವರು ಕೂಡ ಗೌರವವನ್ನು ಸಮರ್ಪಣೆ ಮಾಡಲಾಗ್ತಾ ಇದೆ. ಈ ಕಾರ್ಯಕ್ರಮಕ್ಕೆ ಕೈ ಜೋಡಿಸಿದಂತವರು ಅದರಲ್ಲಿ ವಿಶೇಷವಾಗಿ ಕೆತ್ತನೆಗೆ ಸಹಕರಿಸಿದಂತವರು ಬಿಡಬ್ಲ್ಯೂಡಿ ಚೀಫ್ ಇಂಜಿನಿಯರ್ ಸತೀಶ್ ಕೆಸಿ ಅವರು ಕೂಡ ಒಂದು ವಿಶೇಷವಾದಂತಹ ಗೌರವ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕಡೆಯಿಂದ ಲೋಕೋಪಯೋಗಿ ಇಲಾಖೆಯ ಕಾರ್ಯದರ್ಶಿಗಳಿಗೂ ಕೂಡ ಒಂದು ವಿಶೇಷವಾದಂತಹ ಗೌರವ ಸಮರ್ಪಣೆ. ಯಾಕಂದ್ರೆ ಎಲ್ಲರೂ ಕೂಡ ಈ ಬಾಗಿಲಿನ ಈ ದ್ವಾರದ ಕೆತ್ತನೆಗೆ ಹಾಗೆ ಅಳವಡಿಕೆಗೆ ಪ್ಲಾನಿಂಗ್ ಅಲ್ಲಿ ಡಿಪಾರ್ಟ್ಮೆಂಟ್ ಎಲ್ಲರೂ ಕೂಡ ಶ್ರಮವಾಗಿರುವುದನ್ನು ವಹಿಸಿದ್ದಾರೆ. ಶ್ರಮ ವಹಿಸಿರೋದು ಇವತ್ತು ಅದ್ಭುತ ಕ್ಷಣಗಳನ್ನ ಕಣ್ತುಂಬಿಕೊಳ್ಳುವುದಕ್ಕೆ ಕಾರಣ ಆಗ್ತಾ ಇದೆ. ಈ ಭವ್ಯ ಸರ್ ಜಾಗ ಬಿಡಿ ಸರ್ ಬಿಡಲ್ಲ ನಾವು ತೆಗಿಯಕ್ಕಾಗಲ್ಲ. ಹೋಗ್ಬಿಡಿ ಎಲ್ಲ ಒಳಗಿಲ್ಲ ಸರ್ ಈ ಕಡೆ ಸರ್ ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.